ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ರಷ್ಯಾದ ಇತಿಹಾಸದಲ್ಲಿ ಮಿಖೈಲ್ ಗೋರ್ಬಚೇವ್ ಅವರನ್ನ ಸಾಕಷ್ಟು ಜನ ವಿಲನ್ ಅಂತಲೇ ನೆನಪಿಟ್ಟುಕೊಂಡಿದ್ದಾರೆ. ಯಾಕೆಂದ್ರೆ ಅವರ ಒಂದಷ್ಟು ನಿರ್ಧಾರಗಳು ಸೋವಿಯತ್ನ ಪತನಕ್ಕೆ ಕಾರಣ ಆದವು. ಸೋವಿಯತ್ ಈ ಗೋರ್ಬಚೇವ್ ಕಾಲದಲ್ಲಿ ತನ್ನ ಆಧಿಪತ್ಯವನ್ನ, ಶಕ್ತಿಯನ್ನ ಕಳ್ಕೊಳ್ತು ಅನ್ನೋ ಕಾರಣಕ್ಕೆ ಈಗ ಅಮೆರಿಕದ ಪಾಲಿಗೆ ಡೊನಾಲ್ಡ್ ಟ್ರಂಪ್ ಗೋರ್ಬಚೇವ್ ಆಗ್ತಾ ಇದ್ದಾರಾ? ಅಮೆರಿಕದ ಇತಿಹಾಸ ಟ್ರಂಪ್ ಅವರನ್ನ ಮುಂದಿನ ದಿನಗಳಲ್ಲಿ ಹೇಗೆ ನೋಡುತ್ತೆ? ಇಂಥದೊಂದು ಪ್ರಶ್ನೆ ಹುಟ್ಟೋದಕ್ಕೆ ಕಾರಣ ಆಗ್ತಾ ಇರೋದು ಜಗತ್ತಿನ ನಾನಾ ದೇಶಗಳಿವತ್ತು ಟ್ರಂಪ್ ಅವರ ಹುಚ್ಚು ನಿರ್ಧಾರಗಳ ಕಾರಣದಿಂದಾಗಿನೇ ಅಮೆರಿಕಾದಿಂದ ದೂರ ಆಗಬೇಕು ಅಂತ ಬಯಸ್ತಾ ಇರೋದು. ಯಾವಾಗಲೂ ಅಮೆರಿಕ ಜೊತೆ ನಿಂತು ಅಮೆರಿಕದ ಹಾಡಿಗೆ ತಾಳ ಹಾಕ್ತಾ ಇದ್ದ ಯುರೋಪಿಯನ್ ಯೂನಿಯನ್ ಕೂಡ ಅಮೆರಿಕದ ಬಗ್ಗೆ ಒಂದು ಅಸಹನೆಯನ್ನು ಬೆಳೆಸ್ಕೊಳ್ತಾ ಅಮೆರಿಕಾನ ತಮ್ಮ ಹೆಗಲ ಮೇಲಿನ ಭಾರ ಅಂತ ಭಾವಿಸ್ತಾ ಇರೋದು. ಹಾಗಾದ್ರೆ ಅಮೆರಿಕದ ದೊಡ್ಡಸ್ತಿಕೆಗೆ ಟ್ರಂಪ್ ಫುಲ್ ಸ್ಟಾಪ್ ಇಟ್ಟುಬಿಡ್ತಾರಾ? ಗೊತ್ತಿಲ್ಲ. ಆದ್ರೆ ನ್ಯಾಟೋ ದೇಶಗಳ ಮೇಲೆ ಕಣ್ಣು ಹಾಕೋ ಮೂಲಕ ಅಮೆರಿಕ ನ್ಯಾಟೋದ ಆತಂಕಕ್ಕೆ ಕಾರಣ ಆಗಿತ್ತು. ಈಗ ಅದನ್ನು ಸರಿಪಡಿಸ್ಕೊಳ್ಳೋ ಸೂಚನೆಗಳನ್ನು ಟ್ರಂಪ್ ಕೊಡ್ತಾ ಇದ್ದಾರೆ. ಆದರೂ ನ್ಯಾಟೋ ಬಗ್ಗೆ ಟ್ರಂಪ್ ಆಡಿರೋ ಮಾತುಗಳು ಯುರೋಪಿಯನ್ನರನ್ನ ಕೆರಳಿಸ್ತಾ ಇವೆ. ಹಾಗಾದ್ರೆ ಏನಿದು ನ್ಯಾಟೋ ಹಾಗೂ ಟ್ರಂಪ್ ನಡುವಿನ ಮುನಿಸು? ದಾವೂಸಲ್ಲಿ ಟ್ರಂಪ್ನ ಮುಂದೆ ಕೂಡಿಸ್ಕೊಂಡು ನ್ಯಾಟೋ ಮುಖ್ಯಸ್ಥ ಹೇಳಿದ್ದೇನು? ಆತ ಅಮೆರಿಕಾಗೆ ಮಾಡಿಸಿದ ಸತ್ಯದರ್ಶನ ಹೆಂಗಿತ್ತು? ಇಲ್ಲಿ ಅಮೆರಿಕ ನ್ಯಾಟೋಗೆ ಸಹಾಯ ಮಾಡ್ತಾ ಇದೆಯಾ ಅಥವಾ ನ್ಯಾಟೋನೇ ಅಮೆರಿಕಾದ ನೆರವಿಗೆ ನಿಂತಿದ್ಯಾ? ಬನ್ನಿ ನೋಡೋಣ. ಗೆಳೆಯರೆ, ಜಗತ್ತಿನ ಅತಿ ಬಲಿಷ್ಠ ಸೇನಾ ಒಕ್ಕೂಟ ಯಾವುದು ಅಂತ ಕೇಳಿದ್ರೆ ಅಲ್ಲಿ ನಾವು ಅನುಮಾನನೇ ಇಲ್ಲದೆ ಹೇಳಬಹುದಾದ ಹೆಸರು ನ್ಯಾಟೋ, ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್. ಇದರಲ್ಲಿ ಅಮೆರಿಕ ಮತ್ತು ಯುರೋಪಿಯನ್ ಯೂನಿಯನ್ ದೇಶಗಳಿವೆ. ಹಾಗೆಯೇ ಟರ್ಕಿ ಅಂತ ಟ್ರಾನ್ಸ್ ಕಾಂಟಿನೆಂಟಲ್ ದೇಶ ಕೂಡ ನ್ಯಾಟೋದಲ್ಲಿ ಭಾಗಿಯಾಗಿದೆ. ಅವತ್ತಿಗೆ ಸೋವಿಯತ್ ರಷ್ಯಾದ ವಿಸ್ತರಣೆಯನ್ನ ಸಮರ್ಥವಾಗಿ ಎದುರಿಸೋದಕ್ಕೆ ಯುರೋಪ್ ಹಾಗೂ ಅಮೆರಿಕಾಗಳು ಮಾಡಿಕೊಂಡ ಕೂಟ ಇದು. ಹಾಗೆ ನೋಡಿದ್ರೆ ಯುರೋಪಿಯನ್ ಯೂನಿಯನ್ನ ಎಲ್ಲ ದೇಶಗಳು ತಮ್ಮದೇ ಆದ ಬಲಿಷ್ಠ ಸೇನೆಯನ್ನೇನು ಹೊಂದಿಲ್ಲ. ಅಲ್ಲಿನ ಕೆಲ ದೊಡ್ಡ ದೇಶಗಳು ಆಯುಧ, ಸೇನೆ, ತಂತ್ರಜ್ಞಾನದಲ್ಲಿ ಒಂದಷ್ಟು ಸ್ವಾವಲಂಬನೆಯನ್ನು ಹೊಂದಿವೆ. ಅಷ್ಟು ಬಿಟ್ರೆ ಅಮೆರಿಕ ನೇತೃತ್ವದ ನ್ಯಾಟೋ ಅವರಿಗೆ ಆಯುಧ ತಂತ್ರಜ್ಞಾನವನ್ನು ಒದಗಿಸೋದ್ರಿಂದ ಅವರು ಮಿಲಿಟರಿ ತಂತ್ರಜ್ಞಾನದಲ್ಲಿ ಜಾಗತಿಕವಾಗಿ ಹೆಚ್ಚು ಶಕ್ತಿಶಾಲಿ ಅಂತ ಅನ್ನಿಸ್ಕೊಳ್ತಾ ಇದ್ದಾರೆ. ಇಲ್ಲಿ ಅಮೆರಿಕ ಹಾಗೂ ನ್ಯಾಟೋದ ಸಂಬಂಧಗಳು ತುಂಬಾನೇ ಗಾಢವಾಗಿದ್ವು. ಅಲ್ಲಿ ಕೂಡ ಬಹುಪಾಲು ವೆಚ್ಚವನ್ನ ಅಮೆರಿಕಾನೇ ಮಾಡ್ತಾ ಇತ್ತು. ಯಾಕೆಂದ್ರೆ ಅದು ಈ ಭಾಗದ ದೊಡ್ಡಣ್ಣನ ಹಾಗಿತ್ತು. ಈ ಕಾರಣಕ್ಕೆ ಯುರೋಪಿಯನ್ ಯೂನಿಯನ್ ಕೂಡ ಅಮೆರಿಕ ಹೇಳಿದ್ದಕ್ಕೆಲ್ಲ ತಲೆ ಆಡಿಸ್ತಾ ಇತ್ತು. ಇನ್ನು ಈಗ ಪರಿಸ್ಥಿತಿ ಬದಲಾಗಿದೆ. ಡೊನಾಲ್ಡ್ ಟ್ರಂಪ್ ಅಮೆರಿಕದ ಅಧ್ಯಕ್ಷರಾದ ನಂತರ ಖರ್ಚು ಕಡಿಮೆ ಮಾಡ್ತೀವಿ ಅಂತಿದ್ದಾರೆ. ಕಂಡವರ ರಕ್ಷಣಾ ವೆಚ್ಚಗಳನ್ನ ನಾವೇಕೆ ಭರಿಸಬೇಕು ಅಂತ ಕೇಳ್ತಾ ಇದ್ದಾರೆ. ನ್ಯಾಟೋಗೆ ಬೇರೆ ಸದಸ್ಯ ದೇಶಗಳು ಕೂಡ ಹೆಚ್ಚು ಕಾಂಟ್ರಿಬ್ಯೂಟ್ ಮಾಡ್ಲಿ, ನಾವೇ ಯಾಕೆ ಹೆಚ್ಚು ಹಣವನ್ನ, ಸೈನಿಕರನ್ನ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ಅಮೆರಿಕ ಇಲ್ಲದೆ ಇದ್ರೆ ನ್ಯಾಟೋನೂ ಇಲ್ಲ, ಯುರೋಪಿಯನ್ ಯೂನಿಯನ್ ಇಲ್ಲ ಅಂತ ಪದೇ ಪದೇ ಹೇಳ್ತಾ ಹೋಗ್ತಾ ಇದ್ದಾರೆ. ಇದೆಲ್ಲ ಕೂಡ ಅಮೆರಿಕದಲ್ಲಿ ಟ್ರಂಪ್ ಮತದಾರರಿಗೆ ಕೇಳೋದಕ್ಕೆ ಚೆನ್ನಾಗಿರಬಹುದು. ಆದ್ರೆ ಯುರೋಪಿಯನ್ ಯೂನಿಯನ್ ಹಾಗೂ ನ್ಯಾಟೋಗಳು ಟ್ರಂಪ್ ಮಾತುಗಳಿಂದ ಇರಿಸು ಮುರಿಸನ್ನ ಅನುಭವಿಸಬೇಕಾಗಿ ಬರ್ತಾ ಇದೆ. ಇನ್ನು ಇತ್ತೀಚೆಗಂತೂ ನ್ಯಾಟೋಗೆ ಅಮೆರಿಕ ಏನೆಲ್ಲ ಮಾಡಿದೆ, ಆದರೆ ನ್ಯಾಟೋದಿಂದ ನಮಗಾದ ಲಾಭ ಏನು? ನಾವು ನ್ಯಾಟೋಗಾಗಿ ಇದೀವೇ ಹೊರತು ಅಮೆರಿಕಾಗಿ ನ್ಯಾಟೋ ಯಾವತ್ತೂ ಇರಲಿಲ್ಲ ಅನ್ನೋ ಹೇಳಿಕೆಗಳನ್ನು ಟ್ರಂಪ್ ಕೊಟ್ಟುಬಿಟ್ರು. ಅದಕ್ಕೆ ನ್ಯಾಟೋ ಮುಖ್ಯಸ್ಥ ಮಾರ್ಕ್ ರೂಟ್ ಟ್ರಂಪ್ಗೆ ವಿವರವಾಗಿ ಉತ್ತರಗಳನ್ನು ಕೊಟ್ಟಿದ್ದಾರೆ. ಅಲ್ಲಿ ಮಾರ್ಕ್ ರೂಟ್ ಹೇಳಿರೋದು ಏನು ಅನ್ನೋದನ್ನ ಸ್ವಲ್ಪ ಕೇಳಿಸ್ಕೊಂಡು ನಾವು ಈ ವಿಷಯದ ಬಗ್ಗೆ ಇನ್ನು ಸ್ವಲ್ಪ ಮುಂದಕ್ಕೆ ಹೋಗೋಣ. Let me tell you, they will. And they did in Afghanistan, as you know. For every 2 Americans who paid the ultimate price, there was one soldier from another NATO country that did come back to his family. From the Netherlands, from Denmark, particularly for other countries. ಗೆಳೆಯರೆ, ಇಲ್ಲಿ ಮಾರ್ಕ್ ಹೇಳ್ತಾ ಇರೋದು ಸರಿ ಇದೆ. ಈ ನ್ಯಾಟೋ ಕೂಟ ರಚನೆಯಾಗಿದ್ದು ರಷ್ಯಾದ ವಿಸ್ತರಣೆಯಿಂದ ಕಾಪಾಡಿಕೊಳ್ಳೋದಕ್ಕೆ. ಅವತ್ತಿಗೆ ಸೋವಿಯತ್ ರಷ್ಯಾ ಇಡೀ ಜಗತ್ತಲ್ಲಿ ಕಮ್ಯುನಿಸ್ಟ್ ಆಡಳಿತ ಇರಬೇಕು ಅಂತ ಬಯಸ್ತಾ ಇತ್ತು. ಅದರ ವಿರುದ್ಧ ಯುರೋಪಿನ ಪ್ರಜಾಪ್ರಭುತ್ವವಾದಿ ದೇಶಗಳು ಅಮೆರಿಕದ ನೇತೃತ್ವದಲ್ಲಿ ಸಂಘಟಿತರಾದರು. ರಷ್ಯಾದ ಆಕ್ರಮಣವನ್ನ, ವಿಸ್ತರಣೆಯನ್ನ ಸಮರ್ಥವಾಗಿ ಎದುರಿಸಬೇಕಿತ್ತು. ಸಣ್ಣ ಸಣ್ಣ ದೇಶಗಳನ್ನ ಕಾಪಾಡ್ಕೋಬೇಕಿತ್ತು. ಹೀಗಾಗಿ ಅಲ್ಲಿ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ನ್ಯಾಟೋ ಶುರುವಾಯಿತು. ಬೆಲ್ಜಿಯಂ, ಕೆನಡಾ, ಡೆನ್ಮಾರ್ಕ್, ಫ್ರಾನ್ಸ್, ಐಸ್ಲ್ಯಾಂಡ್, ಇಟಲಿ, ಲಕ್ಸಂಬರ್ಗ್, ನೆದರ್ಲ್ಯಾಂಡ್ಸ್, ನಾರ್ವೆ, ಪೋರ್ಚುಗಲ್, ಯುನೈಟೆಡ್ ಕಿಂಗ್ಡಮ್ ಮತ್ತು ಯುನೈಟೆಡ್ ಸ್ಟೇಟ್ಸ್ ಅಂದರೆ ಅಮೆರಿಕ ಸೇರಿ ಈ ಕೂಟವನ್ನು ರಚನೆ ಮಾಡಿಕೊಂಡು ಈ ನ್ಯಾಟೋ ಇವತ್ತು ಒಟ್ಟು 28 ಐರೋಪ್ಯ ದೇಶಗಳು ಹಾಗೂ ಅಮೆರಿಕ ಮತ್ತು ಕೆನಡಾ ಅನ್ನೋ 2 ಉತ್ತರ ಅಮೆರಿಕಾದ ದೇಶಗಳು ಸೇರಿ ಒಟ್ಟು 30 ದೇಶಗಳ ಕೂಟವಾಗಿ ಬೆಳೆದು ನಿಂತಿದೆ. ಇದು ರಾಜಕೀಯ ಮತ್ತು ಸೇನಾ ಕೂಟ. ಅದರಲ್ಲಿ ಆರ್ಟಿಕಲ್ 5 ಅಂತ ಒಂದಿದೆ.
ಅದರ ಪ್ರಕಾರ ಯಾವುದೇ ದೇಶ ನ್ಯಾಟೋ ಸದಸ್ಯತ್ವವನ್ನು ಹೊಂದಿದ ದೇಶದ ಮೇಲೆ ದಾಳಿ ಮಾಡಿದರೆ ಅದನ್ನು ನ್ಯಾಟೋದ ಎಲ್ಲ ದೇಶಗಳು ತಮ್ಮ ಮೇಲಾದ ದಾಳಿ ಅಂತ ಪರಿಗಣಿಸಿ ದಾಳಿಗೊಳಗಾದ ದೇಶದ ಪರ ಅಥವಾ ಶತ್ರು ದೇಶದ ವಿರುದ್ಧ ತಮ್ಮ ಸೇನೆಯನ್ನು ಕಳುಹಿಸಿಕೊಡಬೇಕು. ಆ ಯುದ್ಧವನ್ನು ತಮ್ಮ ಯುದ್ಧ ಅಂತಲೇ ಪರಿಗಣಿಸಬೇಕು. ಇಲ್ಲಿ ಆರ್ಟಿಕಲ್ 5 ಅನ್ನೋದು ನ್ಯಾಟೋ ಕೂಟಕ್ಕೊಂದು ವಿಶೇಷ ಶಕ್ತಿಯನ್ನು ಕೊಡ್ತಾ ಇದೆ. ಇದರ ಜೊತೆ ಎಲ್ಲ ದೇಶಗಳ ನಡುವೆ ರಕ್ಷಣಾ ತಂತ್ರಜ್ಞಾನದ ಹಂಚಿಕೆ, ಬೇಹುಗಾರಿಕಾ ಸಹಕಾರ, ವ್ಯಾಪಾರ ಹಾಗೂ ವಾಣಿಜ್ಯ ಸಂಬಂಧಗಳು, ಆರ್ಥಿಕ ಅಭಿವೃದ್ಧಿಗೆ ಬೇಕಾದ ಒಂದಷ್ಟು ಒಪ್ಪಂದಗಳು, ರಾಜತಾಂತ್ರಿಕ ಒಪ್ಪಂದಗಳು ಹಾಗೂ ಸಹಾಯಗಳು, ಹೀಗೆ ನಾನಾ ರೀತಿಯಲ್ಲಿ ನ್ಯಾಟೋ ಸದಸ್ಯ ರಾಷ್ಟ್ರಗಳು ಪರಸ್ಪರರ ರಕ್ಷಣೆ ಹಾಗೂ ಅಭಿವೃದ್ಧಿಗಾಗಿ ಕೆಲಸ ಮಾಡ್ತಾ ಇವೆ. ಇನ್ನು ಈ ಆರ್ಟಿಕಲ್ 5 ಇದೆ ನೋಡಿ, ಅದನ್ನು ನ್ಯಾಟೋ ಇದುವರೆಗೆ ಬಳಸಿದ್ದು ಒಂದೇ ಬಾರಿ. ಅದನ್ನು ಕೂಡ ಅಮೆರಿಕಾಗಾಗಿನೇ ಬಳಕೆ ಮಾಡಿದೆಯೇ ಹೊರತು ಬೇರೆ ಯಾವುದೋ ಯುರೋಪಿಯನ್ ದೇಶಕ್ಕಾಗಿ ಅಲ್ಲ. ಗೆಳೆಯರೆ, ನಿಮಗೆ ಗೊತ್ತಲ್ಲ, 2001 ಸೆಪ್ಟೆಂಬರ್ 9 ಅಲ್ ಖೈದಾ ಅಮೆರಿಕಾದ ಮೇಲೆ ದಾಳಿ ಮಾಡಿತು. ಆ ದಾಳಿಯಲ್ಲಿ ಸಹಸ್ರಾರು ಮಂದಿ ಸಾವನ್ನಪ್ಪಿದ್ರು. ಅದು ಅಮೆರಿಕಾದ ಮೇಲೆ ಮತ್ತು ಅಮೆರಿಕಾದ ಅಹಂಕಾರದ ಮೇಲೆ ನಡೆದ ಬಹುದೊಡ್ಡ ದಾಳಿ ಅನ್ನಿಸ್ಕೊಳ್ತು. ಅಲ್ಲಿವರೆಗೆ ಅಮೆರಿಕ ಅಷ್ಟೊಂದು ದೊಡ್ಡ ದಾಳಿಯನ್ನು ನೋಡಿರಲಿಲ್ಲ. ಆ ದಾಳಿಗೆ ಪ್ರತೀಕಾರ ಹೇಳುವ ನಿರ್ಧಾರಕ್ಕೆ ಅಮೆರಿಕ ಬಂತು. ಆಗ ಇಡೀ ನ್ಯಾಟೋ ಅಮೆರಿಕಾದ ಬೆಂಬಲಕ್ಕೆ ನಿಂತುಕೊಳ್ತು. ಆ ದಾಳಿಯ ನಂತರ ನ್ಯಾಟೋ ಪಡೆಗಳು ಅಮೆರಿಕಾಗೆ ಏರ್ ಕವರಿಂಗ್ ಅನ್ನು ಕೊಟ್ಟವು. ಇನ್ಯಾವುದೇ ದಾಳಿಗಳು ಮತ್ತೆ ಆಗದ ಹಾಗೆ ಅಲ್ಲಿ ಎಚ್ಚರಿಕೆಯನ್ನು ತೆಗೆದುಕೊಳ್ಳಲಾಯಿತು. ಅದನ್ನು ಆಪರೇಷನ್ ಈಗಲ್ ಅಸಿಸ್ಟ್ ಅಂತ ಕರೀತಾರೆ. ಈ ಆಪರೇಷನ್ ಈಗಲ್ ಅಲ್ಲಿ ಅವಾಕ್ಸ್ಗಳನ್ನು ಬಳಸಿಕೊಂಡು ನ್ಯಾಟೋದ ಸಾಕಷ್ಟು ಸೈನಿಕರು ಸುಮಾರು 6 ತಿಂಗಳುಗಳ ಕಾಲ ಅಮೆರಿಕಾದ ಆಗಸದಲ್ಲಿ ವಾಯು ಪ್ರದಕ್ಷಿಣೆಯನ್ನು ಮಾಡಿದರು. 2001 ಅಕ್ಟೋಬರ್ 9 ಶುರುವಾದ ಈ ಕಾರ್ಯಾಚರಣೆ 2002 ಮೇ 16 ನಡೆಯಿತು. ಅಲ್ಲಿ ಕೇವಲ ಅಮೆರಿಕಾದ ವಾಯುಸೇನೆ ಮಾತ್ರ ಇರಲಿಲ್ಲ, ಬದಲಿಗೆ ನ್ಯಾಟೋದ ಎಲ್ಲ ಸದಸ್ಯ ದೇಶಗಳ ವಾಯುಪಡೆಗಳು ಕೂಡ ಅಮೆರಿಕಾದ ರಕ್ಷಣೆಗಾಗಿ ಟೊಂಕ ಕಟ್ಟಿ ನಿಂತಿತ್ತು. ಇದರ ಜೊತೆ ನ್ಯಾಟೋ ಅಮೆರಿಕ ಜೊತೆ ಸೇರಿ ಆಫ್ಘನಿಸ್ತಾನದ ಮೇಲಿನ ದಾಳಿಯಲ್ಲಿ ಕೂಡ ಭಾಗಿಯಾಯಿತು. ಅಲ್ಲಿ ಇಂಟರ್ನ್ಯಾಷನಲ್ ಸೆಕ್ಯೂರಿಟಿ ಅಸಿಸ್ಟೆನ್ಸ್ ಫೋರ್ಸ್ ಅನ್ನು ಕಣಕ್ಕಿಳಿಸಲಾಯಿತು. ಅದಕ್ಕೂ ಮುನ್ನ ಅಮೆರಿಕ ಸೆಪ್ಟೆಂಬರ್ 11 ನಂತರ ಆಫ್ಘನ್ ತಾಲಿಬಾನ್ ಸರ್ಕಾರದ ವಿರುದ್ಧ ಯುದ್ಧವನ್ನು ಸಾರ್ತಲ್ಲ, ಆಗ ನ್ಯಾಟೋ ಪಡೆಗಳು ಕೂಡ ಆಫ್ಘನಿಸ್ತಾನದ ವಿರುದ್ಧ ತಿರುಗಿ ಬಿದ್ದು ಸೆಪ್ಟೆಂಬರ್ 12, 2001 ಆ ಯುದ್ಧ ಘೋಷಣೆ ಆಯಿತು. ಆ ಬಳಿಕ ನ್ಯಾಟೋದ ಸೇನೆ ಆಫ್ಘನಿಸ್ತಾನದ ಮೇಲೆ ದಾಳಿಗಳನ್ನು ಆರಂಭ ಮಾಡಿತು. ಅದಾದ ನಂತರ ಸುಮಾರು 20 ವರ್ಷಗಳ ಕಾಲ ನ್ಯಾಟೋ ಆಫ್ಘನಿಸ್ತಾನದ ನೆಲದಲ್ಲಿ ಅಮೆರಿಕಾದ ಹೆಗಲಿಗೆ ಹೆಗಲು ಕೊಟ್ಟು ಕಾದಾಡಿತು. ಅಲ್ಲಿ 2014 ಹೊತ್ತಿಗೆ ಸುಮಾರು 1,30,000 ನ್ಯಾಟೋ ಸೇನೆ ಇತ್ತು. ಇದು 20 ವರ್ಷಗಳಲ್ಲೇ ಅತಿ ದೊಡ್ಡ ಸೇನಾ ಡೆಪ್ಲಾಯ್ಮೆಂಟ್ ಅಂತ ಕರೆಸ್ಕೊಳ್ತು. ಅಲ್ಲವತ್ತು ಇದೇ ಅಮೆರಿಕಾಗಾಗಿ ಬ್ರಿಟನ್, ಫ್ರಾನ್ಸ್, ಇಟಲಿ, ಜರ್ಮನಿ, ಕೆನಡಾ ಸೇರಿದ ಹಾಗೆ ಆಸ್ಟ್ರೇಲಿಯಾ ಹಾಗೂ ನ್ಯೂಜಿಲ್ಯಾಂಡ್ಗಳು ಕೂಡ ತಮ್ಮ ಸೈನಿಕರನ್ನು ಕಳುಹಿಸಿಕೊಟ್ಟರು. ಈ ಅಮೆರಿಕಾಗಾಗಿ ನ್ಯಾಟೋ ದೇಶಗಳ ಸೈನಿಕರು ತಮ್ಮದಲ್ಲದ ನೆಲದಲ್ಲಿ ನಿಂತು ಕಾದಾಡಿದರು. ಅಷ್ಟರ ಮಟ್ಟಿಗೆ ಆರ್ಟಿಕಲ್ 5 ಅನ್ನು ನ್ಯಾಟೋ ಪಾಲಿಸಿತು. ಅದು ಕೂಡ ಇತಿಹಾಸದಲ್ಲಿ ಒಂದೇ ಒಂದು ಬಾರಿ ಅಮೆರಿಕಾದ ಹಿತಾಸಕ್ತಿಗಾಗಿ ಅನ್ನೋದನ್ನು ನಾವಿಲ್ಲಿ ಮರೆಯೋ ಹಾಗಿಲ್ಲ. ಗೆಳೆಯರೆ, ಆಫ್ಘನಿಸ್ತಾನದಲ್ಲಿ ಅಮೆರಿಕ ನಡೆಸಿದ್ದು ಅತ್ಯಂತ ಸುದೀರ್ಘವಾದ ಯುದ್ಧ. ಅದು ವಿಯೆಟ್ನಾಮಲ್ಲಿ ಅಮೆರಿಕ ಮಾಡಿದ್ದ ಯುದ್ಧಕ್ಕಿಂತಲೂ ಹೆಚ್ಚು ಸಮಯದ ಯುದ್ಧ. ಸುಮಾರು 19 ವರ್ಷ 10 ತಿಂಗಳ ಮೇಲೆ 3 ವಾರಗಳ ಕಾಲ ಅಮೆರಿಕ ಆಫ್ಘನಿಸ್ತಾನದಲ್ಲಿತ್ತು. ಅಷ್ಟೂ ದಿನಗಳ ಕಾಲ ನ್ಯಾಟೋ ಸೇನೆ ಕೂಡ ಅಮೆರಿಕಾದ ಜೊತೆಯಲ್ಲೇ ಇತ್ತು. ಇಲ್ಲಿ ನ್ಯಾಟೋ ಕೂಟದ ಅಷ್ಟೂ ದೇಶಗಳ ಬಳಿ ದೊಡ್ಡ ಸೈನ್ಯ ಇಲ್ಲದೇ ಇರಬಹುದು. ಆಫ್ಘನಿಸ್ತಾನದಲ್ಲಿ ಕೂಡ ಅಮೆರಿಕಾದ 1,00,000 ಸೈನಿಕರಿದ್ರು. ಹಾಗೆ ಜರ್ಮನಿ 4,350 ಸೈನಿಕರನ್ನು ಆಫ್ಘನಿಸ್ತಾನಕ್ಕೆ ಕಳುಹಿಸಿಕೊಡ್ತು. ಬ್ರಿಟನ್ 9,500, ಫ್ರಾನ್ಸ್ 3,750 ಸೈನಿಕರನ್ನ ನ್ಯಾಟೋ ಪಡೆಯಲ್ಲಿ ನಿಯೋಜನೆ ಮಾಡಿತ್ತು. ಇನ್ನು ಆಸ್ಟ್ರಿಯಾ ಕೇವಲ 3 ಸೈನಿಕರನ್ನ ಮಾತ್ರ ಕಳುಹಿಸಿತ್ತು. ಆದರೆ ಇಲ್ಲಿ ಯಾವ ದೇಶ ಎಷ್ಟು ಸೈನಿಕರನ್ನು ಆಫ್ಘನಿಸ್ತಾನಕ್ಕೆ ಕಳುಹಿಸಿತು ಅನ್ನೋದು ಮುಖ್ಯ ಆಗೋದಿಲ್ಲ. ಅವರ ಶಕ್ತಿಯಾನುಸಾರ ಅಮೆರಿಕಾದ ನೆರವಿಗೆ ಅವರು ನಿಂತರು. ಅಮೆರಿಕಾಗೆ ಬೇಕಾದ ನೈತಿಕ ಬೆಂಬಲವನ್ನು ಯುರೋಪಿಯನ್ ದೇಶಗಳ ಒತ್ತು ಕೊಟ್ಟಿದ್ದು. ಇಷ್ಟಾದರೂ ಕೂಡ ಟ್ರಂಪ್ ನ್ಯಾಟೋ ನಮಗೆ ಏನು ಮಾಡ್ತು ಅಂತ ಕೇಳ್ತಾರೆ. ನಮಗೆ ನ್ಯಾಟೋಯಿಂದ ಯಾವ ಉಪಯೋಗನೂ ಆಗಿಲ್ಲ ಅಂತ ಹೇಳ್ತಾರೆ. ಎಷ್ಟು ದಿನ ಅಂತ ಯುರೋಪ್ ಇದನ್ನು ಕೇಳ್ಕೊಂಡು ಸುಮ್ಮನಿರುತ್ತೆ? ಇನ್ನು ಇಲ್ಲಿ ಕೇವಲ ಆಫ್ಘನಿಸ್ತಾನದ ಯುದ್ಧ ಮಾತ್ರ ಅಲ್ಲ, ಅಮೆರಿಕ ಈ ಜಗತ್ತಲ್ಲಿ ನಡೆಸಿರುವ ಸಾಕಷ್ಟು ಯುದ್ಧಗಳಲ್ಲಿ ನ್ಯಾಟೋ ದೇಶಗಳ ಸಹಾಯ ಅವರಿಗೆ ಸಿಕ್ಕಿದೆ. ಗೆಳೆಯರೆ, 1990 ಆಪರೇಷನ್ ಡೆಸರ್ಟ್ ಸ್ಟಾರ್ಮ್ ನಡೀತು. ಅವತ್ತು ಕುವೈತ್ ಮೇಲೆ ಇರಾಕ್ ದಾಳಿ ಮಾಡಿತು. ಆ ದಾಳಿಯನ್ನು ಖಂಡಿಸಿ ವಿಶ್ವಸಂಸ್ಥೆ ಇರಾಕ್ ವಿರುದ್ಧ ಒಂದು ನಿರ್ಣಯವನ್ನು ಕೈಗೊಳ್ಳುತ್ತೆ. ಆಗ ಕೂಡ ಅಮೆರಿಕದ ಪಡೆಗಳೇ ಅಲ್ಲಿ ಲೀಡ್ ತಗೊಂಡ್ವು. ಅವ್ರ ಜೊತೆ ಬ್ರಿಟನ್, ಫ್ರಾನ್ಸ್ನ ಸೈನಿಕರು ಕೂಡ ಆ ಯುದ್ಧದಲ್ಲಿ ಭಾಗಿಯಾದರು. ಅವತ್ತು ಕೂಡ ಯುರೋಪ್ ದೇಶಗಳು ಅಮೆರಿಕನ ಒಂಟಿಯಾಗೋದಕ್ಕೆ ಬಿಟ್ಟಿರಲಿಲ್ಲ. ಆ
ಸಂದರ್ಭದಲ್ಲಿ ಅಮೆರಿಕ ಟರ್ಕಿಯ ಸಹಾಯವನ್ನು ಕೂಡ ಪಡ್ಕೊಳ್ತು. ಅದರ ಜೊತೆ 2003ರಲ್ಲಿ ಅಮೆರಿಕದ ಜಾರ್ಜ್ ಡಬ್ಲ್ಯೂ ಬುಷ್ ಆಡಳಿತ ಇರಾಕ್ ಮೇಲೆ ದಾಳಿ ಮಾಡಿತು. ಅಲ್ಲಿ ಸದಾಂ ಹುಸೇನ್ ವಿರುದ್ಧ ಶುರುವಾಗಿದ್ದ ಹೋರಾಟಕ್ಕೆ ಅಮೆರಿಕ ಬೆಂಬಲವನ್ನು ಕೊಡ್ತು. ಆಗ ಕೂಡ ಇರಾಕ್ ಅಲ್ಲಿ ಅಮೆರಿಕದ ಪಡೆಗಳ ಹೆಗಲಿಗೆ ಹೆಗಲು ಕೊಟ್ಟು ನಿಂತಿದ್ದು ಬ್ರಿಟನ್, ಪೋಲ್ಯಾಂಡ್ನಂಥ ಯುರೋಪಿಯನ್ ದೇಶಗಳು. ಹಾಗೆ ನ್ಯಾಟೋ ಸದಸ್ಯ ದೇಶಗಳು ಕೂಡ ಇರಾಕ್ ಅಲ್ಲಿ ಅಮೆರಿಕದ ಸಹಾಯಕ್ಕೆ ನಿಂತ್ಕೊಂಡ್ವು. ಅಲ್ಲಿ ಕೂಡ ಅಮೆರಿಕಾನ ಇವರು ಏಕಾಂಗಿ ಆಗೋದಕ್ಕೆ ಬಿಡಲಿಲ್ಲ. ಇನ್ನು ಸಿರಿಯಾದಲ್ಲಿ ಐಸಿಸ್ ವಿರುದ್ಧ ಅಮೆರಿಕದ ಪಡೆಗಳು ಕಣಕ್ಕಿಳಿದಾಗ ಅಲ್ಲಿ ಕೂಡ ಫ್ರಾನ್ಸ್ ಮತ್ತು ಬ್ರಿಟನ್ನ ಸೇನೆ ಅಮೆರಿಕ ಜೊತೆ ನಿಂತ್ಕೊಳ್ತು. ಸೊ ಅಮೆರಿಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲೇ ಯುದ್ಧಕ್ಕಿಳಿದ್ರೂ ನ್ಯಾಟೋ ದೇಶಗಳ ಬೆಂಬಲ ಅಮೆರಿಕಾಗೆ ಸಿಗ್ತಾ ಹೋಗಿದೆ. ಆದರೆ ಟ್ರಂಪ್ ಮಾತ್ರ ಎಲ್ಲವನ್ನೂ ಅಮೆರಿಕಾನೇ ಮಾಡ್ತಾ ಇದೆ, ನಮಗೆ ಯಾರ ಸಹಾಯನೂ ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ನ್ಯಾಟೋದಿಂದ ಹೆಚ್ಚು ಅನುಕೂಲವನ್ನು ಪಡ್ಕೊಳ್ತಾ ಇರೋದು ಕೂಡ ಅಮೆರಿಕಾನೇ. ಆರಂಭದಲ್ಲಿ ಸೋವಿಯತ್ತನ್ನ ಹಣಿಯೋದಕ್ಕೆ ನ್ಯಾಟೋನ ಅಮೆರಿಕ ಬಳಸ್ಕೊಳ್ತು. ಹಾಗೆ ಈಗ ತಾನು ಮಾಡೋ ಯುದ್ಧಗಳಲ್ಲಿ ನ್ಯಾಟೋನ ಭಾಗಿಯಾಗಿಸ್ಕೊಳ್ತಾ ಇದೆ. ಗೆಳೆಯರೆ, ಯುರೋಪಿಯನ್ ಯೂನಿಯನ್ ದೇಶಗಳಿವೆ ನೋಡಿ, ಇವು ಅಮೆರಿಕ ಯಾರ ಮೇಲೆ ದಬ್ಬಾಳಿಕೆ ಮಾಡಿದ್ರು ಅಮೆರಿಕದ ಬೆಂಬಲಕ್ಕೆ ಹೋಗಿ ನಿಂತು ಬಿಡುತ್ತವೆ. ಇವತ್ತು ಅಮೆರಿಕದ ತಲೆಯ ಮೇಲೆ ದೊಡ್ಡಣ್ಣ ಅನ್ನೋ ಕಿರೀಟ ಇರೋದಕ್ಕೆ ಕಾರಣ ಕೂಡ ಯುರೋಪ್ ಅವರಿಗೆ ಕೊಡ್ತಾ ಇರೋ ಬೇಷರತ್ ಬೆಂಬಲಾನೆ. ಹಾಗೆ ಅಮೆರಿಕದ ಆರ್ಥಿಕತೆಗೆ ಕೂಡ ಯುರೋಪಿಯನ್ ಯೂನಿಯನ್ ಮತ್ತು ನ್ಯಾಟೋ ದೇಶಗಳ ಕೊಡುಗೆ ತುಂಬಾನೇ ದೊಡ್ಡದಿದೆ. ಇನ್ನು ಅಮೆರಿಕಾನ ನಂಬಿಕೊಂಡೇ ಯುರೋಪಿಯನ್ ದೇಶಗಳು ತಮ್ಮ ಸೇನಾ ಬಲವನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಹೋಗಿಲ್ಲ. ಅಮೆರಿಕ ಬೇಡ ಅಂತ ಅವರು ಭಾವಿಸಿದರೆ ಯುರೋಪಿಯನ್ ಯೂನಿಯನ್ ಕೂಡ ತನ್ನದೇ ಆದ ಬಲಿಷ್ಠ ಸೇನೆಯನ್ನು ಬೆಳೆಸ್ಕೊಳ್ಳುತ್ತೆ, ಬೇರೆ ದೇಶಗಳ ಜೊತೆ ರಕ್ಷಣಾ ಒಪ್ಪಂದಗಳನ್ನು ಮಾಡಿಕೊಳ್ಳುತ್ತೆ. ಆಗ ಅವರ ಅವಕಾಶದ ಬಾಗಿಲುಗಳು ಮತ್ತಷ್ಟು ತೆರೆಕೊಳ್ಳುತ್ತವೆ, ಜಗತ್ತು ಕೂಡ ಮಲ್ಟಿಪೋಲಾರ್ ಆಗ್ತಾ ಹೋಗುತ್ತೆ. ಈಗ ಯುರೋಪಿಯನ್ ಯೂನಿಯನ್ ಭಾರತದ ಜೊತೆ ರಕ್ಷಣಾ ಒಪ್ಪಂದಗಳನ್ನು ಮಾಡಿಕೊಳ್ಳೋ ಬಗ್ಗೆ ಕೂಡ ಚರ್ಚೆಗಳನ್ನು ಆರಂಭ ಮಾಡಿದೆ. ಒಟ್ಟಾರೆ ಇಲ್ಲಿ ಟ್ರಂಪ್ ಪರೋಕ್ಷವಾಗಿ ತಮ್ಮ ಆತ್ಮೀಯ ಸ್ನೇಹಿತ ಗುಡ್ ಫ್ರೆಂಡ್ ಮೋದಿಗೆ ಲಾಭ ಮಾಡಿಕೊಡ್ತಾ ಇದ್ದಾರೆ. ಇನ್ನು ದಾವೋಸ್ ಸಮ್ಮೇಳನದ ಸಂದರ್ಭದಲ್ಲಿ ಟ್ರಂಪ್ ಹಾಗೂ ನ್ಯಾಟೋ ಮುಖ್ಯಸ್ಥ ಮಾರ್ಕ್ ನಡುವೆ ಮಾತುಕತೆಗಳಾಗಿವೆ. ನ್ಯಾಟೋ ಅಮೆರಿಕಾಗಾಗಿ ಏನು ಮಾಡಿದೆ ಅನ್ನೋದನ್ನ ಅವರು ಟ್ರಂಪ್ಗೆ ತುಂಬ ಪೊಲೈಟ್ ಆಗಿ ತಿಳಿಸಿದ್ದಾರೆ. ಹಾಗೆ ಗ್ರೀನ್ಲ್ಯಾಂಡ್ ಐಡಿಯಾನ ಕೂಡ ಸದ್ಯಕ್ಕೆ ಟ್ರಂಪ್ ಕೈಬಿಟ್ಟಿದ್ದಾರೆ. ಇದು ನ್ಯಾಟೋ ಮತ್ತು ಅಮೆರಿಕ ನಡುವಿನ ಸಂಘರ್ಷವನ್ನು ಶಮನ ಮಾಡಬಹುದು, ಆದರೆ ಒಂದು ಗಾಯದ ಗುರುತನ್ನ ಮಾತ್ರ ಹಾಗೆ ಉಳಿಸಿಬಿಡುತ್ತೆ. ಇದು ಗೆಳೆಯರೆ ಅಮೆರಿಕ ಮತ್ತು ನ್ಯಾಟೋ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.